ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬ್ರೂನಿ ಹಂಬಜಲ್ ವ್ಲಾಗ್. ನಾನಿವತ್ತು ಹೋಟೆಲ್ ರೀತಿಯ ಕ್ರಿಸ್ಪಿ ಆಗಿರುವಂತಹ ಟೇಸ್ಟಿ ಆಗಿರುವಂತಹ ಕಬಾಬ್ನ ಮಾಡಿ ತೋರಿಸ್ತಿದ್ದೀನಿ. ಈ ರೆಸಿಪಿನ ನೀವು ಫುಲ್ ನೋಡಿ ನೀವು ಕೂಡ ಟ್ರೈ ಮಾಡಿ, ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಗೈಸ್, ನಾವಿವಾಗ 1.5 kg ಚಿಕನ್ನ ತೊಗೊಂಡಿದ್ದೀವಿ. ಚೆನ್ನಾಗಿ ವಾಶ್ ಮಾಡಿ ಅದನ್ನು ಫಸ್ಟು ನಾವು ಹಳದಿ ಪೌಡರಿಂದ ವಾಶ್ ಮಾಡಬೇಕು. ಹಳದಿ ಪೌಡರ್ನ ಹಾಕ್ಕೊಂಡು ವಾಶ್ ಮಾಡಿದ್ರೆ ಸ್ಮೆಲ್ಲೆಲ್ಲ ಹೋಗುತ್ತೆ. ಕಬಾಬ್ ಮಾಡಲಿಕ್ಕೆ ಬೇಕಾಗಿರೋ ಪದಾರ್ಥಗಳು: ಫಸ್ಟು ನಾನು ಕಬಾಬ್ ಪೌಡರ್ನ 3 ಹಾಕ್ಕೊಂಡಿದ್ದೀನಿ, ಅಂದರೆ 3 ಕಬಾಬ್ ಪೌಡರ್ನ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಕಾರ್ನ್ ಪೌಡರ್ನ ಮಿಕ್ಸ್ ಮಾಡಿದ್ದೀನಿ. 2-3 ಸ್ಪೂನ್ಸಷ್ಟು ಬೇಕಾಗುತ್ತೆ. ಆ್ಯಂಡ್ ಸಣ್ಣ ರವೆ 2 ಸ್ಪೂನ್ ಬೇಕಾಗುತ್ತೆ. ಆ್ಯಂಡ್ ಅಚ್ಕಾರದ ಪುಡಿ 2 ಸ್ಪೂನು. ಅದಕ್ಕೆ 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಇದಕ್ಕೆ ವೆನಿಗರ್ನ 1 ಸ್ಪೂನಷ್ಟು, 1 ಸ್ಪೂನಕ್ಕಿಂತ ಕಮ್ಮಿನೇ ಹಾಕ್ಕೊಬೇಕು. ವೆನಿಗರು ತುಂಬ ಜಾಸ್ತಿನೂ ಕೂಡ ಹಾಕ್ಕೊಬಾರ್ದು. ಆ್ಯಂಡ್ ಅದಕ್ಕೆ ಚಿಲ್ಲಿ ಸಾಸ್ನು ಕೂಡ ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದನ್ನೆಲ್ಲ ಹಾಕಿದ ನಂತರ 1 kg ಚಿಕನ್ ಆದರೆ ನಮಗೆ ಒಂದೇ ಮೊಟ್ಟೆ ಸಾಕು. ನಾನು 1.5 kg ಚಿಕನ್ ತೊಗೊಂಡಿರೋದ್ರಿಂದ 2 ಮೊಟ್ಟೆನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀವಿ. ಇದನ್ನು ನಾವು ಚೆನ್ನಾಗಿ ಪೇಸ್ಟ್ ರೀತಿಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ನೋಡಿ, ಚಿಕನ್ ಕೂಡ ವಾಶ್ ಆಗಿದೆ. ಈಗ ನಂತರ ಮ್ಯಾರಿನೇಟ್ ಮಾಡಲಿಕ್ಕೆ ಅಂದ್ಬಿಟ್ಟು ಚೆನ್ನಾಗಿ ಎಗ್ನ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದು ಚೆನ್ನಾಗಿ, ಯಾಕಂದರೆ ಎಲ್ಲನೂ ಕೂಡ ಒಂದೇ ರೀತಿಯಲ್ಲಿ ಒಂದೇ ಹದದಲ್ಲಿ ಮಿಕ್ಸ್ ಆಗಬೇಕು. ಸೊ ಹಾಗಾಗಿ ಇದನ್ನು ಚೆನ್ನಾಗಿ ಪೇಸ್ಟ್ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊಬೇಕು. ನೋಡಿ ಗೈಸ್, ಇವಾಗ ಇದು ಪೇಸ್ಟ್ ರೀತಿ ಹದಕ್ಕೆ ಇದು ಮಿಕ್ಸ್ ಆಯಿತು ಚೆನ್ನಾಗಿ. ಇದಕ್ಕೆ ನಾವೇನು ಮಾಡಬೇಕಂದ್ರೆ ಇವಾಗ ಚಿಕನ್ನ ಆ್ಯಡ್ ಮಾಡ್ಕೊಬೇಕು. ಚಿಕನ್ನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದೊಂದಕ್ಕೂ ಇದು ಹಿಡಿಬೇಕು, ಆ ಥರ ಮಾಡ್ಕೊಬೇಕು. ನಾವು ಮಿಕ್ಸ್ ಮಾಡಬೇಕಾದ್ರೆ ಸಾಲ್ಟು ಕೂಡ ಹಾಕಿದ್ದೀವಿ, ಅದನ್ನು ನಾನು ಹೇಳೋದು ಮರ್ತುಬಿಟ್ಟೆ. ಆ್ಯಂಡ್ ಇವಾಗ ಬಿಳಿ ಎಳ್ಳನ್ನು ಕೂಡ ನಾವು ಹಾಕೊತಾ ಇದ್ದೀವಿ. ಇದನ್ನು ಹಾಕೊಳ್ಳೋದ್ರಿಂದ ಒಳ್ಳೆ ಟೇಸ್ಟ್ ಬರುತ್ತೆ. ಆ್ಯಂಡ್ ಕ್ರಿಸ್ಪಿಯಾಗಿ ಚೆನ್ನಾಗೂ ಕೂಡ ಇರುತ್ತೆ. ಈ ಥರ ಎಲ್ಲನೂ ಹಾಕಿದ ನಂತರ ನಾವು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಒಂದು 1/2 hour ಮ್ಯಾರಿನೇಟ್ ಆಗಲಿಕ್ಕೆ ಇಡಬೇಕು. ಈಗ 1/2 hour ಆಗಿದೆ, ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ. ಸೊ ಇವಾಗ ನಾವು ಆಯಿಲ್ನ ಇಟ್ಟಿದ್ದೀವಿ ಕಾಯಲಿಕ್ಕೆ ಅಂತ ಹೇಳಿ. ಈಗ ಕ್ರಿಸ್ಪಿ ಆಗಿರೋಂತಹ ಕಬಾಬ್ನ ರೆಡಿ ಮಾಡಲಿಕ್ಕೆ ನಾವು ರೆಡಿಯಾಗಿದ್ದೀವಿ. ನೀವು ತಿನ್ನಲಿಕ್ಕೆ ರೆಡಿಯಾಗಿದ್ದೀರಲ್ಲ, ನೀವು ಕೂಡ ಇದು ನೋಡಿಕೊಂಡು ನೀವು ಟೇಸ್ಟ್ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಗೈಸ್, ನಾವು ದಪ್ಪ ಪೀಸೇ ಕಟ್ ಮಾಡಿಸ್ಕೊಂಡಿದ್ದೀವಿ. ನಿಮಗೆ ಬೇಕಾದರೆ ಸ್ವಲ್ಪ ಸಣ್ಣ ಪೀಸ್ನು ಕೂಡ ಕಟ್ ಮಾಡಿಸ್ಕೋಬೋದು, ತುಂಬ ಚೆನ್ನಾಗಿ ಬರುತ್ತೆ. ಈ ಥರ ಒಂದೊಂದನೇ ಸೈಡಲ್ಲಿ ನಾವು ಒಂದಕ್ಕೆ ಒಂದು ಹಂಟ ಥರ ಹಾಕಬಾರ್ದು, ಯಾವಾಗಲೂ ಅಷ್ಟೇ. ಸೈಡಲ್ಲಿ ನೋಡಿಕೊಂಡು ನಾವು ಹಾಕಬೇಕು ಆಯಿಲ್ಗೆ. ಆಗ ನೀಟಾಗಿ ಬರುತ್ತೆ, ಯಾವುದಕ್ಕೂ ಟಚ್ ಆಗಲ್ಲ, ಒಂದಕ್ಕೊಂದು ಅಂಟಲ್ಲ. ಎಣ್ಣೆಯಲ್ಲಿ ಕಬಾಬ್ನ ನಾವು ಚೆನ್ನಾಗಿ ಈ ಥರ ಕಲರ್ ಬರೋ ಥರ ಬೇಯಿಸಬೇಕು. ಯಾಕೆಂದರೆ ಅದು ಒಳಗಡೆ ಇರೋವಂಥ ಮಾಂಸ ಬೆಂದಿರಲ್ಲ. ನಾವು ಅರ್ಧಂಬರ್ಧ ಬೇಯಿಸ್ಬಿಟ್ಟು ತೆಗೆದ್ರೆ ಯಾವುದೇ ರೀತಿ ಒಂಥರ ಬೆಂದಿರಲ್ಲ, ಚಿಕನ್ನು ಹಾಗೇ ಇರುತ್ತೆ. ನಾವು ಈ ಥರ ಕಲರ್ ಬರೋ ಥರ ಚೆನ್ನಾಗಿ ಬೇಯಿಸಬೇಕು. ಹಾಗೆ ಉಲ್ಟಾ ಮಾಡಿ ಕೂಡ ಹಾಕಬೇಕು, ಆಗ ಚೆನ್ನಾಗಿ ಬೆಂದಿರುತ್ತೆ. ಗೈಸ್, ಇವಾಗ ನೀವು ನೋಡ್ತಿರ್ಬೋದು ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಿದೆ ಅಂತ ಹೇಳಿ. ಇವಾಗ ಇದನ್ನು ಎಣ್ಣೆನ ಚೆನ್ನಾಗಿ ಸೋರಿಸಿ, ನಾವು ಎಳ್ಳು ಹಾಕಿರೋದು ಕೂಡ ಮೇಲ್ಮೇಲೆ ಆ ಥರ ಕಾಣಿಸ್ತಿದೆ. ತುಂಬ ಟೇಸ್ಟಿಯಾಗಿರುತ್ತೆ ಆ್ಯಂಡ್ ತುಂಬ ಕ್ರಿಸ್ಪಿಯಾಗಿ ಕೂಡ ಇರುತ್ತೆ. ಈಗ ಎಣ್ಣೆನ ನಾವು ತುಂಬ ಚೆನ್ನಾಗಿ ಸೋರಿಸಿ ನಂತರ ನಾವು ಹಾಕ್ಕೊಬೇಕು. ಏಕೆಂದರೆ ಎಣ್ಣೆ ಚೆನ್ನಾಗಿ ಸೋರಿಸಿಲ್ಲ ಅಂತಂದರೆ ಅದು ಎಣ್ಣೆ ಥರ ಇರುತ್ತೆ. ಸೊ ಹಾಗಾಗಿ ಎಣ್ಣೆನ ತುಂಬ ಚೆನ್ನಾಗಿ ಸೋರಿಸ್ಬೇಕು ನಾವು. ಸೊ ಗೈಸ್, ಇವಾಗ ಕಬಾಬ್ ರೆಡಿಯಾಗಿದೆ. ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿರುವಂತಹ ಕಬಾಬ್ ರೆಡಿಯಾಗಿದೆ. ನೀವು ಕೂಡ ಟ್ರೈ ಮಾಡಿ, ನಿಮಗೂ ಇಷ್ಟ ಆಗುತ್ತೆ. ಇದಕ್ಕೆ ಏನೇನು ಬೇಕು ಅಂತ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.